ಅಕಮಾಂಡ್ ವಿಷಯ ಗೊತ್ತಾಯ್ತು, ಒಳ್ಳೇದಾಗ್ಲಿ. ಆಮೇಲೆ ನಾನೇನ್ ಆಗ್ತಿದ್ದೀನಿ? ಚಿಕ್ಕಪ್ಪ. ನಾನು ಚಿಕ್ಕಪ್ಪ. ಏನು ಎಲ್ಲ ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ? ಅದು ದೊಡ್ಡಮ್ಮ ಹೇಳಿದ್ರು ನಾವು ನಿಮ್ನ ನಗಿಸ್ಬೇಕಂತೆ. ಅದು ಸತ್ಯ, ಅಮ್ಮ ಹೇಳ್ತಾ ಇದ್ರು ನೀನ್ ಒಬ್ಳೇ ಕೂತಿದ್ಯಾ, ಅದಕ್ಕೆ ನಿನಗೆ ಕಂಪ್ನಿ ಕೊಡು ಅಂತ ಹೇಳಿದ್ರು, ಅದಕ್ಕೆ ಎಲ್ಲರೂ ಬಂದ್ಯಾ. ಅಕಮಾಂಡ್ ಒಂದ್ ಜೋಕ್ ಕಟ್ ಮಾಡ್ಲಾ? ಜೋಕು. ನಂಗೆ ಅದಕ್ಕೆಲ್ಲ ಮೂಡಿಲ್ಲ. ವಿಶ್ ಮಾಡಿದ್ದಾಯ್ತಲ್ಲ, ಹೊರಡು. ಎಲ್ಲಾದ್ರೂ ಉಂಟೆ ಸತ್ಯಂನವ್ರೆ, ಎಂತ ಸಿಹಿ ಸುದ್ದಿ ಕೊಟ್ಟಿದ್ದೀರಾ. ನಿಮ್ಗೊಂದ್ ಗಿಫ್ಟ್ ಕೊಡದೆ ಹಾಗೆ ಹೋಗೋದುಂಟಾ? ಹಾಡು ಹೇಳ್ತಾ ಇದ್ಯಾ? ಹೋಗೋ ಹಂಗಂದು. ಸೂಪರ್ ಮಂಜನ, ಬರ್ಲಿ ಹಾಡ್ತೇನೆ. ಇವತ್ತಿನ ರಸಮಂಜರಿ ಕಾರ್ಯಕ್ರಮದಲ್ಲಿ ಸುಮಧುರ ಕಂಠದಲ್ಲಿ ಒಂದು ಹಾಡು ಬರ್ತಾ ಇದೆ. ನಮ್ಮ ಭಾಮೈದ ಅಂತ ಅಲ್ಲಲ್ಲ, ಮಂಜ ಯಾಕೋ ಬರೀ ಕಾಲ್ಗೆ ಏನ್ ಬೀಳ್ತಿದ್ದೆ ಕೊಡೋ ಬಾಬೈದ. ಬನ್ನಿ ಕಾಳ ಮುನ್ ಹೋಗ್ಬಿಟ್ಟು ತಡೆ ಓಡಿಸ್ಕೊ ಬರ್ಬೇಕು. ನೀರ್ ತಗೋ ಬನ್ನಿ. ಸೈಕಲ್ ಎಲ್ಲ ಸೇವೆ ಮಾಡಿಸ್ಕೊತಾ ಇದ್ದ ನೀನು. ಅದಕ್ಕೆ ಇದೆಲ್ಲ ನಿಮ್ಗೋಸ್ಕರ. ಲೋ ಪರ್ಫಾರ್ಮ್ ಮಾಡು ಅಂದ್ರೆ ಯಾಕೋ ಎಕ್ಸ್ಟ್ರಾ ಮಾಡ್ತಾ ಇದ್ಯಾ? ನಗುವುದು ಅಳುವುದೋ ನಗುವುದೋ ಅಳುವುದೋ ನೀವೇ ಹೇಳಿ. ಲೋ ಬಾಮೈದ, ಸತ್ಯನ ನಗಿಸ್ಬೇಕು ಕಣೋ, ಅಳ್ಸೋದಲ್ಲ. ಸತ್ಯಭಾಮೆ ಸತ್ಯಭಾಮೆ ಕೋಪಬೇಕೆ ನಮ್ಮಲ್ಲಿ ಮಿಸ್ಟರ್ ಸತ್ಯ ಅವ್ರ, ನೀವು ಸ್ಟೇಷನ್ ಅಲ್ಲಿ ಮಾತ್ರನೇ ರಗಡ್ಡು, ಆದ್ರೆ ಇಲ್ಲಿ ಮುಖ ಯಾಕೆ ಇಷ್ಟೊಂದು ಸಪ್ಪಗೆ ಇಟ್ಕೊಂಡಿದ್ದೀರಾ? ನಿಮ್ ಮುಖದಲ್ಲಿ ನಗು ಇದ್ರೇನೆ ಚಂದ, ದಯವಿಟ್ಟು ನಗ್ತೀರಾ? ಇದಕ್ಕೂ ಸತ್ಯ ನಗ್ತಾ ಇಲ್ಲ. ಇವಾಗ ಏನೋ ಮಾಡೋದು? ಏನು ಅಂತಂದ್ರೆ ಒಂದೇ ಒಂದ್ ಚಾನ್ಸ್ ಕೊಡ್ಬೇಕಾಗಿತ್ತು. ಅವ್ರವ್ರ ಜೊತೆ ಎಲ್ಲ ನಗ್ನಗ್ತಾ ಮಾತಾಡ್ತೀರಾ, ನಮ್ ಜೊತೆ ಯಾಕೆ ನಗಲ್ಲ? ಸೋಲೋ ಪರ್ಫಾರ್ಮೆನ್ಸ್ ಹೋಗ ಕಡೆ. ಒಂದೇ ಒಂದ್ ಸರಿ ನಗಿಪ್ಪ, ನಗಿ. ಇನ್ನು ಎಷ್ಟು ಅಂತ ಬಾಯ್ ಮಾಡ್ಕೊಳ್ಳಿ ನಾನು. ಭಾಮೈದ ಸಾಕು ಬಿಡು, ಸತ್ಯ ನಗಲ್ಲ. ನಾನೊಂದ್ಸಿ ಟ್ರೈ ಮಾಡ್ತೀನಿ. ನಾನು ಟ್ರೈ ಮಾಡ್ತೀನಿ ಕಣ. ಈ ದಿಲ್, ಈ ಹಾರ್ಟ್, ಈ ಹೃದಯ ಅಂತಾರಲ್ಲ, ಅದಕ್ಕೆ ನಾನು ಕೈ ಹಾಕಿ ಪರ 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 ಅಂತ ಕೆರ್ಕೊಂಡ್ಬಿಟ್ಟಿದ್ದೀನಿ ಕಣ್ರಿ ಸತ್ಯ. ನಿಮ್ ನಗುವಿನ ನೆನಪು, ನಿಮ್ ಮಾತು, ನಿಮ್ ಬ್ಯೂಟಿ, ನಿಮ್ ಹೇರ್ ಸ್ಟೈಲ್, ನಿಮ್ ಬಾಯ್ ಕಟ್ಟು, ನಿಮ್ಮ ಏರಿಯಲ್ಲಿ ನಾವು ಪದೇ ಪದೇ ಮೀಟ್ ಮಾಡಿದ್ದು, ನಮ್ಮ ಲವ್ ಸ್ಟೋರಿ, ನಿಮ್ಮ ಗ್ಯಾರೇಜು, ನಿಮ್ಮ ಹುಡುಗರು, ನನ್ನ ನಿಮ್ಮ ಬಿಗ್ನಾಸಿ ಜಗಳಗಳು, ಈ ರಾಸ್ಕಲ್ ಬಾಮೈದ ಎಲ್ಲ ಸೇರಿ ನನ್ನ ಜೀವನದಲ್ಲಿ ರಿಪೇರಿ ಮಾಡಕ್ ಆಗದಿರೋ ಥರ ಒಂದು ಗಾಯ ಮಾಡಿಬಿಟ್ಟಿದೆ ಕಣ್ರಿ. ನೀವು ನಗಲ್ಲ ಅಂತ ಗೊತ್ತಿದ್ರು ನಾವು 3 ಜನ ಕೋತಿಗಳ ತರ ಆಡ್ತಾ ಇದೀವಲ್ಲ. ಸಾಕು, ನೀನು ಪ್ಯಾಥೋ ಸಿನಿಮಾನ ತೋರಿಸ್ತಿದ್ಯಾ, ನಕ್ಸು. ಹಾಗನ್ನಿಸ್ತಾ? ಹಾಗಿದ್ರೆ ಇನ್ನೂ ಟ್ರೈ ಮಾಡ್ತೀನಿ. ಸಾಕು, ಏನಾಗಿದೆ ನಿಮ್ಗೆ? ಯಾಕೆಲ್ರು ಹೀಗೆ ಆಡ್ತಾ ಇದ್ದೀರಾ? ಸುಮ್ನೆ ನನ್ನನ್ನು ಒಬ್ಳೆ ಬಿಟ್ಬಿಡಿ.
ಸತ್ಯ ಅದು ಹೇಳದ್ನಲ್ಲ ಹೋಗಿ. ಜಾನಕಿ, ನನ್ನ ಮೊಮ್ಮಗಳು ಬಸ್ರಿ ಆದಾಗಿನಿಂದ ಯಾವಾಗ ಅವಳು ನೋಡ್ತೀನೋ, ಯಾವಾಗ ಅವಳು ಅಪ್ಕೋತೀನೋ, ಯಾವಾಗ ಒಂದು ಮಾಡ್ತೀನೋ ಅಂತ ಅನ್ನಿಸ್ತಾ ಇದೆ ಕಣೆ. ನಾನಿಂಗೆ ಮಾತ್ರ ಇನ್ನೇನತ್ತೆ, ಮಗಳು ಬಸ್ರಿ ಆದರೆ ತಾಯಿಗೂ ಖುಷಿನೇ ಅಲ್ವಾ. ಸದ್ಯದಲ್ಲೇ ಒಂದಿನ ಹೋಗಿ ಬರೋಣ ಇರಿ. ಪಾಪ ನಮ್ಮ ಸತ್ಯನ್ಗೆ ಈ ಗಿರ್ಬಿಣಿ ಅದೆಲ್ಲ ಒಂದೂ ಗೊತ್ತಾಗಲ್ಲ ಕಣೆ. ನಮ್ಮ ಮನೇಲಿ ಒಳ್ಳೆ ಗಂಡು ಹುಡುಗಿ ಥರ ಬೆಳೆದವಳು. ಎಲ್ಲ ನಾವು ಹೇಳ್ಕೊಡ್ಬೇಕಮ್ಮ. ಅದಕ್ಕೆ ಅವ್ರ ಅತ್ತೆ ಇದಾರಲ್ಲ ಅತ್ತೆ, ಅವರೇ ನೋಡ್ಕೋತಾರೆ ಬಿಡಿ. ಆದರೂ ನಾವು ಹೇಳ್ಕೊಡ್ಬೇಕಮ್ಮ. ಹೋಗ್ತಾ ಇಲ್ಲಡು ಅವಳಿಗೆ ಏನೇನು ಇಷ್ಟನೋ ಎಲ್ಲನೂ ತೊಗೊಂಡು ಹೋಗೋಣ. ಈ ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು, ಆಮೇಲೆ ಮಾವಿನಕಾಯ್ದು ಉಪ್ಪಿನಕಾಯಿ ಹಾಕು. ಆಹಾ, ಅದಂದ್ರೆ ಅವ್ಳಿಗೆ ಇಷ್ಟ. ಆಮೇಲೆ ಈ ಹಸಿಮೆಣಸಿನ್ಕಾಯಿ ಚಟ್ನಿ ಯಾವಾಗಲೂ ನೆಗ್ತಾ ಇರೋಳು, ಅದನ್ನು ಕೊಡೋಣ. ಇದನ್ನೆಲ್ಲ ಮಾಡ್ಕೊ, ರೆಡಿ ಮಾಡ್ಕೊ. ಹೋಗೋಣ. ಆಯ್ತು ಅತ್ತೆ, ಮಾಡ್ತೀನಿ. ಒಟ್ನಲ್ಲಿ ಅವಳು ಸಂತೋಷವಾಗಿ ಆರೋಗ್ಯವಾಗಿ ಮಗು ಹೆತ್ತರೆ ಅಷ್ಟು ಸಾಕು. ನಮ್ಗೆ ದೇವ್ರ ದಯ ಅವಳ ಮೇಲೆ ಚೆನ್ನಾಗಿದೆ, ಹಾಗೆ ಆಗತ್ತೆ ನೋಡು. ನಾವೇನು ಯೋಚನೆ ಮಾಡೋ ಹಾಗಿಲ್ಲ, ಎಲ್ಲ ಅವನ ಮೇಲೆ ಭಾರ ಹಾಕ್ಬಿಡೋಣ. ಅದು ಸರಿ ಅತ್ತೆ. ದೇವಸ್ಥಾನಕ್ಕೆ ಅವಳ ಹೆಸರಲ್ಲಿ ಅಭಿಷೇಕ ಕೊಟ್ಟಿದ್ದೀನಿ. ಓಹೋ, ಇಬ್ರು ಏನೋ ಮಾತಾಡ್ತಿರೋ ಆಗಿದೆ. ಅಯ್ಯೋ, ಇನ್ನೇನಿದೆಯಪ್ಪ ಮಾತಾಡೋದಕ್ಕೆ. ನಮ್ಮ ಸತ್ತಿನ ಬಗ್ಗೆನೆ. ಅವ್ರ ಮನೆಗೆ ಹೋಗೋಣ ಅಂತ ಇವಳ ಹತ್ರ ಮಾತಾಡ್ತಾ ಇದ್ದೆ. ಬಾಲ, ನಿಮ್ಮ ಅಜ್ಜಿಗೆ 3 ಹೊತ್ತು ಮೊಮ್ಮಗಳದೇ ಚಿಂತೆ. ಅತ್ತೆ, ನೀವೇನು ಟೆನ್ಷನ್ ಮಾಡ್ಕೊಬಿಡಿ ಬಿಡಿ. ಬಾಲ, ನಾವು ಹೋಗ್ಬೇಕಾದ್ರೆ ನೀನು ನಮ್ಮ ಜೊತೆಗೆ ಬಂದ್ಬಿಡು. ಹಾಗೆ ಸತ್ಯನು ಕಾರ್ತಿಕನು ಮಾತಾಡ್ಸ್ಕೊಂಡ್ ಬರ್ಬೋದು. ಹಾ, 1-2 ದಿನ ಬೇಕಾದ್ರೆ ಇದ್ದೇ ಬಂದ್ಬಿಡೋಣ, ಅಜ್ಜಿಗೂ ಖುಷಿ ಆಗತ್ತೆ. ಬೇಡಪ್ಪ ಬೇಡ, ಬೀಗರ ಮನೇಲಿ ಹಾಗೆಲ್ಲ ಉಳ್ಕೋಬಾರ್ದು. ಹೋದ್ವಾ ಬಂದ್ವಾ ಹಾಗಿರ್ಬೇಕು. ಹಾಗೆ ಆಗ್ಲಿ. ತತ್ತೇರಿಕೆ, ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ ಅಂದ್ರೂ ಕೇಳಲ್ಲ. ಸುಮ್ಮನೆ ಬಂದು ತಲೆ ತಿಂತಾರೆ. ಯಾವನೋ ಅದು? ಯಾವನೋ ಅಲ್ಲ ಕಣೆ, ಯಾವಳೋ. ಅತ್ತೆ, ಏನಿದು? ಏನ್ ಅವತಾರ ಇದು? ಎಲ್ರು ಬಂದ್ರು? ಸತ್ಯ ನಕ್ಬಿಟ್ಲು. ಬನ್ನಿ ಬನ್ನಿ. ನೋಡಿದ್ರಾ ಹೆಂಗೆ ನಾವು? ನೀವ್ ಬಿಡಿ, ಕೇಳ್ಬೇಕಾ? ಅಲ್ಲ ಸತ್ಯ, ನಾವೆಲ್ಲರೂ ಎಷ್ಟೊಂದು ಕಷ್ಟಪಟ್ಟು ಏನೇನೋ ಮಾಡಿದ್ರು ನೀನ್ ನಗ್ಲಿಲ್ಲ. ಆದ್ರೆ ನೀನ್ ನಗಕ್ಕೆ ಅಮ್ಮ ಈ ತರ ಬಟ್ಟೆ ಹಾಕೊಳ್ಳೋದು ಅಷ್ಟೇ ಸಾಕಾಗಿತ್ತಾ? ನೀವ್ ಮಾಡಿದ್ದೆ ಬೇರೆ, ಆದ್ರೆ ಇದೇ ಬೇರೆ. ಕೋಟೆ ಮನೆ ರಾಣಿ ನಮ್ಮತ್ತೆ ಅಂತವ್ರು ನನ್ ಗೆಟಪ್ ಹಾಕೊಳ್ಳೋದು ಅಂದ್ರೆ ಸುಮ್ನೆನಾ? ಅತ್ತೆ ನನ್ಗೋಸ್ಕರ ಇಷ್ಟೆಲ್ಲ ಮಾಡಿದ್ದಾರೆ ಅಂದ್ರೆ ಇದು ಸ್ಪೆಷಲ್. ಈ ಅತ್ತೆ ಸೊಸೆ ಸ್ಪೆಷಲ್ ಬಾಂಡಿಂಗ್ ಬಿಡಿ. ರಿತು, ಒಂದು ದೃಷ್ಟಿ ತೆಗೆದ್ಬಿಟ್ಬಿಟ್ಟ. ಅಲ್ಲ ಅತ್ತೆ, ನೀವ್ ಯಾಕೆ ಇದನ್ನೆಲ್ಲ ಮಾಡೋದಕ್ಕೆ ಹೋದ್ರಿ? ಹುಚ್ಚ ಹುಡುಗಿ, ನನಗೋಸ್ಕರ ನೀನ್ ಇಷ್ಟೆಲ್ಲ ಬದಲಾಗಿದ್ಯಾ, ನಿನ್ಗೋಸ್ಕರ ನಾನು ಇಷ್ಟು ಮಾಡಕ್ಕಾಗಲ್ವಾ?
ಇನ್ನೇನು ನೀನೊಬ್ಳೇನಾ ಪ್ಯಾಂಟ್ ಶರ್ಟ್ ಹಾಕೊಳ್ಳೋದು? ನಾನು ಹಾಕೊಳಕ್ಕಾಗಲ್ವಾ? ಹೆಂಗೋ ಕಾಣಿಸ್ತಾ ಇದ್ದೀನಿ? ಸೂಪರ್ ನೀವು ಬಿಡಿ ಅತ್ತೆ, ಹೇಗಿದ್ರು ಸೂಪರ್. ಯಾರತ್ತೆ ಹೇಳಿ ನೀವು? ದ ಒನ್ ಅಂಡ್ ಓನ್ಲಿ ಖಡಕ್ ಪೊಲೀಸ್ ಆಫೀಸರ್ ಸತ್ಯ ಅವರ ಅತ್ತೆ. ಅಂತೂ ಇಂತೂ ಕೊನೆಗೂ ನೀನು ಆಗ್ತಾ ಇದೆಯಲ್ಲ ಸತ್ಯ, ಹೋದ್ ಜೀವ ಬಂದಂಗಾಯ್ತು. ಹ್ಞೂ ಕಣಮ್ಮ ಹುಡುಗಿ, ಕಾರ್ತಿಕ್ ತುಂಬಾನೇ ಭಯಪಟ್ಟಿದ್ದ. ಇಂಥ ಸಮಯದಲ್ಲಿ ನೀನು ಸಪ್ಪಗಿರಬಾರ್ದು, ಯಾವಾಗಲೂ ನಗ್ನಗ್ತಾ ಇರಬೇಕು. ಹ್ಞೂ ಅತ್ತೆ, ಸರಿ. ಇನ್ನೊಂದ್ಸಲ ಏನಾದರೂ ನನ್ನ ಸೊಸೆ ಸಪ್ಪಗಿರೋದನ್ನ ನೋಡಿದ್ರೆ ನಿನ್ನೊಂದು ಕೈ ನೋಡ್ಕೋತೀನೋ ಮಗನೇ. ಹಾ, ಚೆನ್ನಾಗಿ ನೋಡ್ಕೋಬೇಕು ಅವಳನ್ನ. ಬಸ್ರಿ ಹೆಣ್ಮಗಳು ಅವಳು ಯಾವತ್ತೂ ಬೇಸರ ಪಟ್ಕೋಬಾರ್ದು, ಯಾವಾಗ್ಲೂ ಖುಷಿಯಾಗಿರ್ಬೇಕು. ಗೊತ್ತಾಯ್ತೇನಾ? ಯಾರ್ ಪುಟ್ಟ ನೀನು? ಇಲ್ಲಿ ಯಾಕೆ ಬಂದೆ? ದಾರಿ ತಪ್ಪ ಬಂದ್ಯಾ? ಇಲ್ಲ, ಇಲ್ಲಿಗಂತನೇ ಬಂದೆ. ಹೌದಾ? ಪೊಲೀಸ್ ಸ್ಟೇಷನ್ಗೆ ಬರೋಷ್ಟು ದೊಡ್ಡ ಹುಡುಗನ ನೀನು? ದೊಡ್ಡರು ಚಿಕ್ಕವರು ಅಲ್ಲ, ಯಾರು ಬೇಕಂದ್ರೂ ಇಲ್ಲಿ ಬರ್ಬೋದು. ಹೌದಾ? ನಿನ್ಗೆ ಅಷ್ಟೆಲ್ಲ ಗೊತ್ತಾಗತ್ತಾ? ಈಗ ಹೇಳು, ನೀನು ಇಲ್ಲಿಗೆ ಬಂದಿರೋದು ಯಾಕೆ? ಪ್ರಾಬ್ಲಮ್ ಹೇಳೋದಕ್ಕ ಅಥವಾ ಕಂಪ್ಲೇಂಟ್ ಕೊಡೋದಕ್ಕ? ಕಂಪ್ಲೇಂಟ್ ಕೊಡೋಕ್ಕೆ. ನೋಡಿದ್ರ ಶಿವ ಅವ್ರೆ, ಈಗಿನ ಕಾಲದ ಮಕ್ಕಳು ಎಷ್ಟು ಚೂಟಿ ಇರ್ತಾರೆ ಅಂತ. ಓಹೋ, ಯಾರಿದು ಪುಟ್ಟ? ಏನ್ ಮಗು ಬಂದಿದ್ದು? ಸರಿಯಾದ ಟೈಮಿಗೆ ಬಂದ್ರಿ ಸರ್. ಪುಟ್ಟ, ನೀನೇನೋ ಕಂಪ್ಲೇಂಟ್ ಕೊಡ್ಬೇಕು ಅಂದ್ಯಲ್ವಾ? ಈ ಅಂಕಲೇ ಕಂಪ್ಲೇಂಟ್ ಬರ್ಕೊಡೋದು. ಅವ್ರಿಗೆ ಹೇಳ್ತೀಯಾ? ಹೌದು, ನೀನು ಯಾರ ಮೇಲೆ ಕಂಪ್ಲೇಂಟ್ ಕೊಡಬೇಕು? ನಮ್ಮ ಅಪ್ಪ ಅಮ್ಮ ಬಗ್ಗೆ. ಏನೋ ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ಕಂಪ್ಲೇಂಟ್ ಕೊಡ್ಬೇಕಾ? ಏನಂತ? ಅವ್ರು ನನಗೆ ಟೈಮ್ ಕೊಡ್ತಿಲ್ಲ, ಅದಕ್ಕೆ. ಓ ಹೌದಾ? ಶಿವು, ನಿನಗೂ ಚಿಕ್ಕ ಮಗಳಿದ್ದಾಳಪ್ಪ. ನೀನು ಹೀಗೆ ಟೈಮ್ ಕೊಡಲಿಲ್ಲ ಅಂದರೆ ಅವಳು ಬಂದು ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿಬಿಡ್ತಾಳೆ ನಿನ್ನ ಬಗ್ಗೆ. ಜೋಕಲ್ಲ, ಸೀರಿಯಸ್. ಸೀರಿಯಸ್ ಸೀರಿಯಸ್. ನೋಡು ಪುಟ್ಟ, ಈ ರೀತಿ ಕಂಪ್ಲೇಂಟ್ ಎಲ್ಲ ತಗೊಳಕ್ಕಾಗೋದಿಲ್ಲ. ನೀನು ಬಂದಿರೋದು ಎಲ್ಲಿಂದ? ನಿಮ್ಮ ಮನೆ ಎಲ್ಲಿ ಅಂತ ನಮಗೆ ತೋರಿಸು, ನಾವು ನೀನು ಕರ್ಕೊಂಡೋಗಿ ಅಲ್ಲೇ ಬಿಟ್ಟು ಬರ್ತೀವಿ. ಇಲ್ಲ, ನೀವು ಕಂಪ್ಲೇಂಟೇ ತಗೋಬೇಕು. ಕಂಪ್ಲೇಂಟ್ನ ನಾನು ತಗೋತೀನಿ. ಆಂಟಿ, ನೀವು ತಗೋತೀರಾ ಕಂಪ್ಲೇಂಟ್ಸು? ಬಾ. ಮುನ್ಸ್ವಾಮಿ ಸರ್, ಕಂಪ್ಲೇಂಟ್ ಬರ್ಕೊಳ್ಳಿ. ಬರ್ಕೊಳ್ತಾ ಇದ್ದೀನಿ ಮೇಡಮ್. ಏನ್ ಪುಟ್ಟ ನಿನ್ನ ಹೆಸರು? ವೈಷ್ಣವ್. ಮುನ್ಸ್ವಾಮಿ ಸರ್, ಬರ್ಕೊಳ್ಳಿ. ಹೇಳ್ಪುಟ್ಟ, ಏನ್ ನಿನ್ ಪ್ರಾಬ್ಲಮ್ಮು? ಮನೆಯಲ್ಲಿ ನನ್ನ ಪಪ್ಪ ಅಮ್ಮ ಟೈಮೇ ಕೊಡಲ್ಲ. ಓ ಹೌದಾ? ಅವ್ರು ಯಾವಾಗಲೂ ಆಫೀಸಲ್ಲಿ ಬ್ಯುಸಿ ಇರ್ತಾರೆ. ಆಫೀಸ್ ಬಂದಮೇಲೆಗೆ ಮನೆಯಲ್ಲಿ ವರ್ಕ್ ಮಾಡ್ತಾರೆ. ನಾನು ಅವ್ರ ಹತ್ರ ಹೋದರೆ ಹೋಮ್ವರ್ಕ್ ಮಾಡು ಅಂತಾರೆ. ಆಟ ಆಡ್ಕೊತ ವಿಡಿಯೋ ಗೇಮ್ ಕೊಡ್ತಾರೆ. ನನಗೆ ಅದೆಲ್ಲ ಬೇಡ, ನನಗೆ ಅಪ್ಪ ಅಮ್ಮ ಬೇಕು. ಮತ್ತೆ ಅವ್ರು ಅಷ್ಟು ಬ್ಯುಸಿ ಇದ್ರೆ ನೀನ್ ಯಾರ ಜೊತೆ ಇರ್ತೀಯಾ? ನಿನ್ನನ್ನು ಯಾರು ನೋಡ್ಕೊಳ್ಳೋದು? ನನಗೆ ಶಾಂತಮ್ಮ ನೋಡ್ಕೊ ಇರ್ತಾರೆ. ಊಟ ತಿಂಡಿ ಅವರೇ ತಿನ್ಸೋದು, ಸ್ಕೂಲ್ ಬಸ್ಗೆ ಹಚ್ಚೋದು ಅವರೇನೆ. ನನಗೆ ಅವ್ರ ಜೊತೆ ಇರೋದು ಇಷ್ಟ ಇಲ್ಲ. ಅವ್ರು ನನಗೆ ಹೊರಿತಾರೆ. ಸರಿ,
ಇಲ್ಲಿಗೆ ಬಂದು ಕಂಪ್ಲೇಂಟ್ ಕೊಡಬಹುದು ಅಂತ ನಿನಗೆ ಯಾರು ಹೇಳಿದ್ದು? ಇವತ್ತು ನನ್ನ ಮಿಸ್ ಹೇಳ್ತಾ ಇದ್ರು ತೊಂದರೆ ಆದರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಂತ, ಅದಕ್ಕೆ ಇಲ್ಲಿ ಬಂದೆ. ಓಕೆ, ನಾನು ನಿಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡ್ತೀನಿ, ಓಕೆನಾ? ಮುನ್ಸ್ವಾಮಿ ಅವರೇ ಬರ್ಕೊಂಡ್ರಾ? ಹಾಂ ಬರ್ಕೊಂಡೆ ಮೇಡಮ್. ಪುಟ್ಟ, ಇದೆಲ್ಲ ಬಿಟ್ಟು ಬೇರೆ ಏನಾದರೂ ಸಮಸ್ಯೆ ಇದೆಯಾ? ಆ ಶಾಂತಮ್ಮ ನನಗೆ ಹೊರಿತಾರೆ, ಬೈತಾರೆ. ನನಗೆ ಮನೆ ಹೋಗಕ್ಕೆ ಇಷ್ಟ ಇಲ್ಲ. ಮಕ್ಕಳನ್ನ ಹುಟ್ಟಿಸೋದು ಮಾತ್ರ ಅಲ್ಲ, ಅವ್ರು ಬೆಳಿಬೇಕಾದ್ರೆ ಅವ್ರ ಜೊತೆ ಇರೋದು ತುಂಬ ಇಂಪಾರ್ಟೆಂಟ್. ಇಲ್ಲ ಅಂದರೆ ಮಕ್ಕಳು ಒಂಟಿ ಆಗ್ಬಿಡ್ತಾರೆ. ಮಕ್ಕಳ ಮೇಲೆ ಹಾಗೆಲ್ಲ ಯಾರು ಕೈ ಮಾಡೋ ಹಾಗಿಲ್ಲ, ಅದಕ್ಕೆ ಶಿಕ್ಷೆ ಇದೆ. ಪುಟ್ಟ, ನಿನಗೆ ಅಪ್ಪ ಅಮ್ಮನ ನಂಬರ್ ಗೊತ್ತಾ? ಮುನ್ಸ್ವಾಮಿ ಅವರೇ, ಈ ಹುಡುಗನ ಅಪ್ಪ ಅಮ್ಮನ ಕರೆಸಿ. ಸರಿ ಮೇಡಮ್. ವೈಷ್ಣವ್, 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 ಸ್ಟೇಷನಲ್ಲಿ ಚಿಕ್ಕ ಮಗುನ ಇಟ್ಕೊಂಡು ಏನು ಆಟ ಆಡ್ತಾ ಇದ್ದೀರಾ? ಇಲ್ಲಿಗೆ ಯಾಕೋ ಬಂದಿದ್ಯಾ? ನಿನ್ನ ಎಲ್ಲಿ ಅಂತ ಹುಡ್ಕೋದು ನಾವು? ಅವನಿಲ್ಲಿಗೆ ದಾರಿ ತಪ್ಪು ಬಂದಿಲ್ಲ, ನಿಮ್ಮ ವಿರುದ್ಧ ಕಂಪ್ಲೇಂಟ್ ಕೊಡೋದಕ್ಕೆ ಬಂದಿದ್ದಾನೆ. ಏನು ಕಂಪ್ಲೇಂಟಾ? ನಮ್ಮ ವಿರುದ್ಧನಾ? ಯಾಕೆ? ಮುನ್ಸ್ವಾಮಿ ಸರ್, ಆ ಕಂಪ್ಲೇಂಟ್ ಕಾಪಿನ ಇವ್ರಿಗೆ ಕೊಡಿ. ಸರಿ ಮೇಡಮ್. ಮಗುಗೆ ಇಷ್ಟೆಲ್ಲ ಹೇಳಕ್ ಬರುತ್ತಾ ಬೇಡ? ಸುಮ್ಮನೆ ಏನೇನೋ ಬರ್ದಿದ್ದೀರಾ? ಇಲ್ಲ, ಅದು ಬರೆಯಕ್ಕೆ ನಾನೇ ಅಂದಿದ್ದು. ಹಾಕ್ತಿ ನೋಡುತ್ತಾರಲೆ. ನೀನ್ ಮನೆಗೆ ಬಂದಿಲ್ಲ ಅಂತ ಇರೋ ಬರೋ ಕೆಲಸನೆಲ್ಲ ಬಿಟ್ಟು ಬಂದಿದೀವಿ. ನೀನ್ ನೋಡಿದ್ರೆ ಆಟ ಆಡ್ತಾ ಇದೀಯಾ? ನೀವ್ ಯಾಕೆ ಮಗುಗೆ ಟೈಮ್ ಕೊಡ್ತಿಲ್ಲ? ಟೈಮ್ ಕೊಡ್ತಿಲ್ಲ ಅಂದ್ರೆ ಏನ್ ಮೇಡಮ್? ಒಂದೇ ಮನೇಲಿ ಇರ್ತೀವಿ, ಅವ್ನು ಬೇಕಾಗಿರೋದೆಲ್ಲ ಕೊಡಿಸ್ತೀವಿ, ಇನ್ನ ಏನ್ ಬೇಕು ಅವನ್ಗೆ? ಆದ್ರೆ ಮಗು ಕೇಳ್ತಾ ಇರೋದು ನಿಮ್ ಟೈಮ್, ಅದನ್ನ ಯಾಕೆ ಕೊಡೋದಕ್ಕೆ ಆಗ್ತಿಲ್ಲ? ಅದನ್ನ ಕೊಡೋದಕ್ಕೆ ನಮ್ಮ ಹತ್ರನೇ ಟೈಮ್ ಇಲ್ಲ ಮೇಡಮ್. ಹಾಗಿದ್ಮೇಲೆ ನಿಮಗೆ ಮಗು ಯಾಕೆ? ಹ, ಮಗು ಮಾಡ್ಕೊಂಡ್ಮೇಲೆ ಫಿಸಿಕಲಿ ಮತ್ತೆ ಮೆಂಟಲಿ ಆ ಮಗು ಜೊತೆ ನೀವು ಇರ್ಬೇಕಾಗತ್ತೆ. ಹಾಗಿರೋದೇ ಆಗಿದ್ರೆ ಇವನ್ನ ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಸೇರ್ಸೋಕೆ ಆಗ್ತಿರ್ಲಿಲ್ಲ ಮೇಡಮ್. ಯಾವುದೋ ಗೌರ್ಮೆಂಟ್ ಸ್ಕೂಲ್ಗೆ ಸೇರಿಸ್ಬೇಕಾಗಿತ್ತು. ಈಗ ಇವ್ನು ಓದ್ತಾ ಇರೋದು ಇಂಟರ್ನ್ಯಾಷನಲ್ ಸ್ಕೂಲ್. ಅಲ್ಲಿ ಲಕ್ಷ ಲಕ್ಷ ಡೊನೇಷನ್ ಕಟ್ಟಬೇಕು. ಅದೇನು ಸುಮ್ಮನೆ ಬರುತ್ತಾ? ಆದ್ರೆ ನೀವು ಎಷ್ಟು ಲಕ್ಷ ಖರ್ಚು ಮಾಡಿದ್ರಿ ಅನ್ನೋದು ಇವನಿಗೆ ಮ್ಯಾಟ್ರ್ ಆಗತ್ತಾ? ಅವನಿಗೆ ಬೇಕಾಗಿರೋದು ನಿಮ್ಮ ಪ್ರೀತಿ, ನಿಮ್ಮ ಸಮಯ. ಅದನ್ನ ಕೊಡಿ ಸಾಕು. ಬರೀ ಪ್ರೀತಿಯಿಂದ ಏನೂ ಆಗೋದಿಲ್ಲ ಮೇಡಮ್. ಪ್ರೀತಿ ಏನು ಹೊಟ್ಟೆ ತುಂಬಿಸುತ್ತಾ? ಅಷ್ಟಕ್ಕೂ ಮೇಡಮ್, ಇವನ್ನ ನೋಡ್ಕೊಳ್ಳೋಕೆ ಅಂತಾನೆ ಆಯನ್ ಇಟ್ಟಿದ್ದೀವಿ. ಇವನ್ಗೆ ಏನು ಕಡಿಮೆ ಆಗದೆ ಇರೋ ಥರ ನೋಡ್ಕೊಳ್ತಾ ಇದ್ದೀವಿ. ಆದ್ರೆ ಆಯಾ ನೀವು ಇಲ್ಲದೆ ಇರಬೇಕಾದ್ರೆ ಏನ್ ಮಾಡ್ತಾರೆ ಅನ್ನೋದನ್ನ ವಿಚಾರಿಸಿದಿರಾ? ಓ, ಅದನ್ನೆಲ್ಲ ವಿಚಾರಿಸೋದಕ್ಕೆ ನಿಮ್ಮ ಹತ್ರ ಟೈಮ್ ಎಲ್ಲಿದೆ ಹೇಳಿ? ಮೇಡಮ್,
ನೀವು ಮಾತಾಡ್ತಾ ಇರೋದು ಸರಿ ಇಲ್ಲ. ವೈಷ್ಣವ್, ನಡಿ ಹೋಗೋಣ. ರೀ ನಿಂತ್ಕೊಡ್ರಿ. ತಂದೆ ತಾಯಿನಾ ನೀವು? ನಿಮಗ್ ನಿಮ್ ಕೆಲ್ಸನೇ ಹೆಚ್ಚಾಗೋಗಿದ್ಯಾ? ನೀವ್ ಇಟ್ಟಿರೋ ಆಯ ನೀವ್ ಇಲ್ದೇ ಇರ್ಬೇಕಾದ್ರೆ ಮಗುಗೆ ಹೊಡಿತಾರಂತೆ. ಇದನ್ನ ಹೇಳೋದಕ್ಕೆ ಮಗು ಇಲ್ಲಿವರೆಗೂ ಬಂದಿರೋದು. ಆಯ್ತು, ಇನ್ಮೇಲೆ ಆಯನ ಕೆಲಸದಿಂದ ತೆಗಿತೀವಿ. ಮನೆಗೆ ಪಾಪ. ಇಲ್ಲ ನಾನು ಬರಲ್ಲ. ನೀವು ನನ್ನ ಟೈಮ್ ಕೊಟ್ಟರೆ ಬರೋದು.